ರಾಜೇಗೌಡರು ಇವಾಗ ಅದು ಅಡಿಕೆ ಗಿಡ 1 ವರ್ಷದ ಗಿಡ ಅದು. ಈಗ 1 ವರ್ಷ ಅಂದ್ರೆ ಈಗ ಅದು ಫಸ್ಲು 3 ವರ್ಷಕ್ಕೆ ಫಸ್ಲು ಬರುತ್ತಾ? ಚೆನ್ನಾಗಿ ಬಂದ್ರೆ 4 ವರ್ಷಕ್ಕೆ ಫಸ್ಲು ಬರುತ್ತೆ. ಈಗ ಪುಟ್ಟದೊಂದು ಕೈ ತೋಟ ಅಂತ ಎಲ್ಲ ಗಿಡಗಳನ್ನು ಮಾಡ್ಕೊಂಡಿದ್ದೀರಾ. ಇದು ಈರುಳ್ಳಿ ಗಿಡ, ಇದು ಹಾಕಿ 1 ವರ್ಷ ಆಯ್ತು. ಇದನ್ನು ಇದು ಫಸ್ಲು ಅಂದ್ರೆ 2 ವರ್ಷದವರೆಗೂ ಫಸ್ಲು ಕೊಡುತ್ತೆ. ತುಂಬಾ ಚೆನ್ನಾಗಿದೆ ತೋಟ. ನೋಡಿ ಅವರೇ ಗಿಡ ಎಲ್ಲ ಇದು ಎಲ್ಲ ನೀವೇ ಎಲ್ಲ ಮನೆಗೆ ಏನು ಫಸ್ಲು ಗಿಡಗಳು ಬೇಕೋ ಎಲ್ಲ ನೀವೇ ಮಾಡ್ಕೊತೀರಾ. ತುಂಬಾ ಸಂತೋಷ ಆಯ್ತು ನಿಮ್ಮ ತೋಟ ನೋಡಿ. ಚೆನ್ನಾಗಿದೆ ರಾಜೇಗೌಡ್ರೆ. ಹೇಳಿ, 1.5 ತಿಂಗಳಿಗೆ ಬಾಳೆ ಗಿಡ ಹಾಕಿದ್ದೀರಾ. ಬಾಳೆನೂ ನೀವೇ ಬೆಳ್ಕೊತೀರಾ. ಈಗ ಅದು ಫಸ್ಲು ಕೊನೆ ಬರ್ಬೇಕಂದ್ರೆ ಎಷ್ಟು ದಿವಸ ಬೇಕು? ಅದಕ್ಕೆ ಏನೇನು ಗೊಬ್ಬರ ಹಾಕ್ತೀರಾ ನೀವು? ಪಟ್ಟಿಗೆ ಗೊಬ್ಬರ ಮತ್ತೆ 10-26 ಇದು ಸಾವಯವ ಗೊಬ್ಬರ, ಪಟ್ಟಿಗೆ ಗೊಬ್ಬರ. ಆಮೇಲೆ ರಾಸಾಯನಿಕ ಗೊಬ್ಬರ ಅಂದ್ರೆ 10-26 ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬಾಳೆ ಗಿಡ ಬೆಳೆಯುತ್ತೆ. ನೀರು ಚೆನ್ನಾಗಿ ಕೊಡಬೇಕು. ಕೊನೆ ರಸವತ್ತಾಗಿ ಬರುತ್ತೆ. ಸರಿ, ಫಲವತ್ತಾಗಿ ಬರುತ್ತೆ. ತುಂಬಾ ಸಂತೋಷ ಕೊಡ್ರೆ. ತೆಂಗಿನ ಗಿಡ ತುಂಬಾ ಚೆನ್ನಾಗಿದೆ. ಎಷ್ಟು ದಿವಸದ ಗಿಡ ಇದು? 1 ವರ್ಷದ ಗಿಡ. 1 ವರ್ಷದಲ್ಲಿ ಈ ತರ ಬಂದಿದೆ. ತುಂಬಾ ಚೆನ್ನಾಗಿ ಬಾರಿ ತುಂಬಾ ಸಂತೋಷ ಆಯ್ತು. ತುಂಬಾ ಚೆನ್ನಾಗಿದೆ ಗಿಡ ಎಲ್ಲ ನೀವೇ ಏಳ್ಸ್ಕೊಂತೀರಾ. ನಿಮಗೆ ಬೇಕಂದ್ರೆ ತಳಗಳನ್ನ ನೀವೇ ಉಣಿ ನೀವೇ ಏಳ್ಸ್ಕೊಂತೀರಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ತೆಂಗಿನ ಸಸಿ. ರಾಜೇಗೌಡ್ರೆ, ಇದು ಎಂತ ಗಿಡ ಇದು? ಹಣ್ಣು ಸೇಬ್ ತರ ಬರುತ್ತೆ. ಎಷ್ಟು ವರ್ಷಕ್ಕೆ ಬರುತ್ತೆ ಫಸ್ಲು? 3 ವರ್ಷಕ್ಕೆ ಫಸ್ಲು ಬಿಡುತ್ತೆ. ಅದ್ರಲ್ಲೂ 3-4 ಥರದ ಹಣ್ಣಿನ ಗಿಡಗಳು ಹಾಕಿದ್ದೀರಾ. ಹೌದಾ? ನೋಡಿ, ನಿಮ್ಮ ಪುಟ್ಟ ಕೈ ತೋಟದಲ್ಲಿ ಇವೆಲ್ಲ ಬೆಳ್ಕೊಂತೀರಾ. ಅಂದ್ರೆ ನೀವು ಹೊರಗಡೆ ತರಕಾರಿ ಆಗ್ಲಿ ಏನು ತರೋದಿಲ್ಲ ನೀವು. ಮನೆ ಒಳಗಡೆನೆ ಬೆಳಿತೀರಾ. ಮೆಣಸಿನ್ಕಾಯಿ ಮತ್ತೆ ಸೊಪ್ಪು, ಸಂಬಾ ಸೊಪ್ಪು ಇದೆಲ್ಲ ನೀವು ಇಲ್ಲೇ ಬೆಳ್ಕೊತೀರಾ. ಇದ್ರ ಹೆಸರು ಹೇಳಿ. ಇದೊಂದು ತರ ಹಣ್ಣಿನ ಗಿಡ. ಹೌದಾ? ಇದು 3-4 ವರ್ಷ ಫಸ್ಲು ಬರುತ್ತೆ. ಹೌದಾ? ತುಂಬಾ ಸಂತೋಷ, ಚೆನ್ನಾಗಿ ಮಾಡಿದ್ದೀರಾ. ಸೋರೆ ಗಿಡ ಎಲ್ಲ ನೀವೇ ಹಾಕೊಂಡಿದ್ದೀರಾ. ಹೌದಾ? ಸೋರೆ ಗಿಡ ತುಂಬಾ ಚೆನ್ನಾಗಿದೆ. ಕೂತ್ಕೊಂಡಿದ್ದೀರಾ. ಅಂದ್ರೆ ಏನು ಮನೆಗಾಗೋದು ಮಾತ್ರ ಬೆಳ್ಕೊಂತೀರಾ. ಮಾರೋದಿಲ್ಲ. ನಿಮ್ಮ ಮನೆಗೆ ಏನು ಬೇಕೋ ಅದೆಲ್ಲ ಇಲ್ಲಿ ನಿಮ್ಮ ಮನೆಯಲ್ಲೇ ತೋಟದಲ್ಲೇ ಬೆಳ್ಕೊಂತೀರಾ. ತುಂಬಾ ಸಂತೋಷ. ಅವರೇ ಗಿಡ, ತೊಗರಿ ಗಿಡ, ಟೊಮೊಟೊ ಎಲ್ಲ ಇಲ್ಲೇ ಹಾಕೊಂಡಿದ್ದೀರಾ. ಕಿತ್ಲೆ ಗಿಡನಾ ಇದು? ಇದು ಈರುಳ್ಳಿ ಗಿಡದ ತರ. ಇದು ಕಿತ್ಲೆ ಗಿಡನಾ? ಈರುಳ್ಳಿ ಗಿಡದ ತರನೇ ಫಸ್ಲು ಇದು. ಇದು 1 ವರ್ಷದ ಗಿಡನೇ. ಎಷ್ಟು ವರ್ಷಕ್ಕೆ ಫಸ್ಲು ಬರುತ್ತೆ? ಇದು 3 ವರ್ಷಕ್ಕೆ ಫಸ್ಲು ಬರುತ್ತೆ ಕಿತ್ಲೆ ಗಿಡ. ತುಂಬಾ ಸಂತೋಷ ರಾಜೇಗೌಡ್ರೆ. ಗಿಡ ತುಂಬಾ ನೋಡಿ, ಬಾರಿ ಹೈಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಗಿಡ. ತೆಂಗಿನ ಗಿಡದ ತರ ಇದೆ. ಆಮೇಲೆ ತೆಂಗಿನ ಸಸಿಗಳು ಎಲ್ಲ ನೀವೇ ಇಲ್ಲೇ. ಹೌದಾ? ಇವೆಲ್ಲ ತರಳನ್ನು ಓಡಿ ನೀವೇ ಮಾಡಿರೋದು. ಹೌದಾ? ತುಂಬಾ ಸಂತೋಷ ರಾಜೇಗೌಡ್ರೆ. ಚೆನ್ನಾಗಿ ಬಂದಿದೆ. ಆಯ್ತು. ಇವೆಲ್ಲ ತರಳು ಸಣ್ಣ ಗಿಡಗಳೆಲ್ಲ ನೀವೇ ಇರ್ತಿ. ಇವೆಲ್ಲ ಓದ್ ಗಿಡಗಳಿಗೆ ನೀವೇ ಹಾಕಂತೀರಾ. ಹೌದಾ? ಇದು ಕಂದು, ಅದು ಕೆಳಗಡೆ ಬನೆ ಬಂದಂಗೆ ಕೆಳಗಡೆ ಕಂದುಗಳು ಬರ್ತಾ ಇರುತ್ತೆ. ಮೇಲ್ಗಡೆ ಬನೆ ಬಂದಿದ್ದ ಕಡ್ದಾಕ್ತೀರಾ. ಆಮೇಲೆ ಕೆಳಗಡೆ ಬಂದಿದ್ದನ್ನ ಚೆನ್ನಾಗಿ ಗೊಬ್ಬರ ಹಾಕಿ ಮೇಂಟೈನ್ ಮಾಡ್ತೀರಾ. ಅದು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಸಂತೋಷ. ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದೀರಾ. ಇದೆಲ್ಲ ಚೆನ್ನಾಗಿ ಗೊಬ್ಬರ ಎಲ್ಲ ಸಾವಯವ ಟೈಪಲ್ಲಿ ಗೊಬ್ಬರ ಹಾಕಿ ತಿಪ್ಪೆಗೆ ಹಾಕಿ ನೀವೇ ಗೊಬ್ಬರ ಮಾಡ್ಕೊಂತೀರಾ. ಇದೆಲ್ಲ ತರಗು ಇದೇನು ವೇಸ್ಟ್ ಮಾಡಲ್ಲ. ಸರಿ, ತುಂಬಾ ಚೆನ್ನಾಗಿದೆ ರಾಜೇಗೌಡ್ರೆ. ತುಂಬಾ ಸಂತೋಷ. ಇದು 1 ವರ್ಷದ ಸಸಿನಾ? ಸರಿ, ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ತುಂಬಾ ಚೆನ್ನಾಗಿ ನೀವೇ ಕಷ್ಟಪಟ್ಟೆಲ್ಲ ಮಾಡ್ಕೊಂಡು ಏನು ತಂದಂಗೆ ಮಾಡ್ಕೊಂಡಿದ್ದೀರಾ. ತುಂಬಾ ಚೆನ್ನಾಗಿದೆ ತೋಟ ನೋಡಿ. ತುಂಬಾ ಖುಷಿ ಆಯ್ತು. ಇದು ಕುಂಬಳ ಗಿಡ ರಾಜೇಗೌಡ್ರೆ. ಕುಂಬಳಕಾಯಿ ಅಂದ್ರೆ ಗಾಡಿಗಳು ಆಯ್ತು ಪೂಜೆಗೆ ತಂದು ಹೋಗ್ತಾರಲ್ಲ ಕುಂಬಳಕಾಯಿ, ಆ ತರ ಅದನ್ನು ಸಹ ನೀವೇ ಹೇಳ್ತಿದ್ದೀರಾ.
ಹಂಗಾದ್ರೆ ನೀವು ಏನು ಸ್ವಲ್ಪನೂ ಏನು ಹೊರಗಡೆ ಏನು ತರದೇ ಇಲ್ಲ. ನಿಮಗೆ ಏನ್ ಬೇಕೋ ಎಲ್ಲ ಫುಲ್ ನೀವೇ ಇಲ್ಲೇ ಬೆಳ್ಕೊಂತೀರಾ. ಹೌದಾ ಹೌದಾ ಇದು ಈ ಕಾಯಿನ ಕುಯ್ಕೊಂಡು ಸಾಂಬಾರು ಇದೆಲ್ಲ ಮಾಡ್ಬೋದಲ್ವಾ? ಆ ಸಾಂಬಾರಿಗೆಲ್ಲ ಹಾಕ್ಬೋದು ಕುಂಬಳಕಾಯಿನೂ. ಕುಂಬಳಕಾಯಿ ಆರೋಗ್ಯಕ್ಕೆ ಒಳ್ಳೇದು. ದಾನ ಕೊಡಬೇಕು. ಇವಾಗ ಯಾರು ಅದೆಲ್ಲ ಹಿಂದಿನ ಕಾಲಕ್ಕೆ ದಾನ ಕೊಡೋದು ಬೆಳಿಬಾರ್ದು ನೀವು ಅದು ಎಲ್ಲರೂ ಅವ್ರವ್ರ ಶಕ್ತಿಗೆ ಆರೋಗ್ಯಕರಕ್ಕೆ ಅವರು ಮಾಡ್ಕೊತಾರೆ. ತುಂಬಾ ಸಂತೋಷ. ಆಗ್ಲೆ ಗಿಡ ಇದು ಅಲ್ವಾ? ಆಗ್ಲೆ ಗಿಡ ತುಂಬಾ ರುಚಿಕರವಾದ ಪಲ್ಯ ಮಾಡ್ತಾರೆ ಇದರಲ್ಲಿ. ಎಲ್ಲದಕ್ಕೂ ನೀವೇ ಉಪಯೋಗಿಸ್ಕೊಂತೀರಾ. ನೋಡಿ ತೆಂಗಿನ ಮರದ ಹತ್ರ ಹಳನು ಬೆಳೆಯಂಗಿಲ್ಲ. ಚೆನ್ನಾಗಿತ್ತು. ತೆಂಗಿನ ಮರಕ್ಕೂ ನೀರಿನ ಅಂಶ ಸಿಗುತ್ತೆ, ಆಗ್ಲೆ ಗಿಡಕ್ಕೂ ನೀರಿನ ಅಂಶ ಸಿಗುತ್ತೆ. ಚೆನ್ನಾಗಿ ತುಂಬಾ ಚೆನ್ನಾಗಿ ಇದು ಮಾಡಿದ್ದೀರಾ. ಸಂತೋಷ. ಪ್ರತಿಯೊಂದು ಯಾವ ತರಕಾರಿ